ವೀಕ್ಷಕರೇ, ಕನ್ನಡ ಚಿತ್ರರಂಗದ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮ ಬದುಕಿನುದ್ದಕ್ಕೂ ಮುಳ್ಳಿನ ಹಾದಿಯ ಮೇಲೆ ನಡೆದ ಕಥೆ ಎಷ್ಟೋ ಜನರಿಗೆ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅನುಭವಿಸಿದಷ್ಟು ಕಷ್ಟ ಹಾಗೂ ಅವಮಾನವನ್ನ ಬಹುಶಃ ಬೇರೆ ಯಾರೂ ಅನುಭವಿಸಿಲ್ಲ ಅನ್ಸುತ್ತೆ. ತಮ್ಮ ಬದುಕಿನುದ್ದಕ್ಕೂ ಬರೀ ನೋವನ್ನೇ ಉಂಡು ಬೇರೆಯವರಿಗೆ ಪ್ರೀತಿ ಹಂಚಿ ಕನ್ನಡಿಗರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿರುವ ವಿಷ್ಣುದಾದ ಒಂದು ಕಾಲದಲ್ಲಿ ಉಪವಾಸವಿದ್ರು. ಅದು ಬರೋಬ್ಬರಿ 6 ತಿಂಗಳು ಅಂದ್ರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು, ಯಾಕಂದ್ರೆ ಇದು ಸತ್ಯ. ಹಾಗಿದ್ರೆ ವಿಷ್ಣುದಾದ ಬದುಕಿನಲ್ಲಿ ನಡೆದದ್ದೇನೋ, ಅವರೇಕೆ 6 ತಿಂಗಳ ಕಾಲ ಉಪವಾಸವಿದ್ರು ಮುಂತಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಅದು 1976-77ರ ಸಮಯ. ವಿಷ್ಣುವರ್ಧನ್ ಮತ್ತು ಭಾರತಿಯವರು ಮದುವೆಯಾಗಿ ಆಗಷ್ಟೇ 1 ವರ್ಷ ತುಂಬಿತ್ತು. ಈ ಸಂದರ್ಭದಲ್ಲಿ ಚೆನ್ನೈನಲ್ಲಿದ್ದ ವಿಷ್ಣುದಾದ ಕೆಲಸ ಇಲ್ಲದೆ ಖಾಲಿ ಕುಳಿತುಕೊಂಡಿದ್ರು. ದುರಂತ ಅಂದ್ರೆ ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ ಅಂತ ಜಿಮ್ಮಿಗಲ್ಲು ಚಿತ್ರದಲ್ಲಿ ಹಾಡಿದ್ದ ವಿಷ್ಣುದಾದ ಆ ಚಿತ್ರ ಬರುವುದಕ್ಕೆ ಮುಂಚೆ ನಿಜವಾಗಿಯೂ ಹಸಿವಿನಿಂದ ನರಳಿದ್ದರು. ತುತ್ತು ಅನ್ನಕ್ಕೂ ಪರದಾಡಿದ್ದರು. ಭರ್ತಿ 6 ತಿಂಗಳು ಪತ್ನಿ ಭಾರತಿ ಜೊತೆ ಗಂಜಿ ಕುಡಿದೇ ಹೊಟ್ಟೆ ತುಂಬಿಸಿಕೊಂಡಿದ್ರು. ಹೌದು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಅದಾಗಲೇ ದೊಡ್ಡ ಹೆಸರು ಮಾಡಿದ್ರು. ನಾಗರಹಾವು ಚಿತ್ರದ ನಂತರ ಗಂಧದ ಗುಡಿ, ಭೂತಾಯನ ಮಗ ಅಯ್ಯು, ಕಳ್ಳಕುಳ್ಳ, ಒಂದೇ ರೂಪ ಎರಡು ಗುಣ, ಕಿಟ್ಟುಪುಟ್ಟು ಹೀಗೆ ಹಲವು ಯಶಸ್ವಿ ಚಿತ್ರ ಮತ್ತು ಪಾತ್ರಗಳ ಮೂಲಕ ಕನ್ನಡಿಗರ ಹೃದಯವನ್ನ ಗೆದ್ದಿದ್ರು. ಆದರೆ ಅದ್ಯಾರ ಮಸಣಿ ಕಣ್ಣೋ ಬಿತ್ತೋ ಗೊತ್ತಿಲ್ಲ, ಅಲ್ಲಿ ತನಕ ಕೈ ತುಂಬಾ ಕೆಲಸವಿದ್ದ ವಿಷ್ಣುದಾದ ಅವರ ಕೈ ಒಮ್ಮೆಲೆ ಬರಿದಾಗಿ ಹೋಗುತ್ತೆ. ಅವಕಾಶಗಳಿಂದ ವಂಚಿತರಾಗ್ತಾರೆ. ಅಕ್ಷರಶಃ ನಿರುದ್ಯೋಗಿಯಾಗಿ ದಿಕ್ಕೆ ತೋಚದಂತೆ ಆಗಿಬಿಡ್ತಾರೆ. ಅದಾಗಲೇ 100ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದ ಭಾರತಿಯವರು ವಿಷ್ಣುವರ್ಧನ್ ಅವರ ಕೈ ಹಿಡಿದ ಮೇಲೆ ಚಿತ್ರರಂಗದಿಂದ ದೂರವಾಗಿರ್ತಾರೆ. ಮನೆ, ಗಂಡ, ಸಂಸಾರ ಅಂತ ತಮ್ಮನ್ನ ತೊಡಗಿಸಿಕೊಂಡಿರ್ತಾರೆ. ಹೀಗಾಗಿ ಜೀವನೋಪಾಯಕ್ಕೆ ಮುಂದೇನು ಎನ್ನುವ ಆಲೋಚನೆಯಲ್ಲೇ ಭಾರತಿ ವಿಷ್ಣುದಾದ ಇಬ್ರು 6 ತಿಂಗಳು ಗಂಜಿಯನ್ನು ಕುಡಿದೇ ಹೊಟ್ಟೆ ತುಂಬಿಸಿಕೊಂಡಿರ್ತಾರೆ. ಇದೇ ಸಮಯದಲ್ಲಿ ಡ್ರೈವರ್ ಆಗುವ ನಿರ್ಧಾರವನ್ನ ವಿಷ್ಣುದಾದ ತೆಗೆದುಕೊಂಡಿರ್ತಾರೆ. ಹೌದು, ಅವಕಾಶಗಳಿಲ್ಲದೆ ತುತ್ತು ಅನ್ನಕ್ಕೂ ಪರತಾಡುವಂತಹ ಸಂದರ್ಭದಲ್ಲಿ ಹತಾಶಗೊಂಡಿದ್ದ ವಿಷ್ಣುವರ್ಧನ್ ಅವರು ತಾವು ಪ್ರೀತಿಯಿಂದ ಖರೀದಿಸಿದ್ದ ಬೆಂಜ್ ಕಾರನ್ನ ಟ್ರಾವೆಲ್ಸ್ಗೆ ಬಿಟ್ಟು ತಾವೇ ಡ್ರೈವರ್ ಆಗಿ ಕೆಲಸ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಭಾರತೀಯವರು ಕೂಡ ದಿಕ್ಕೆ ತೋಚದೆ ವಿಷ್ಣುದಾದ ತೆಗೆದುಕೊಂಡ ಈ ನಿರ್ಧಾರಕ್ಕೆ ಸರಿ ಎಂದು ತಲೆ ಅಲ್ಲಾಡಿಸಿದ್ರು. ಆದ್ರೆ ಅದೃಷ್ಟ ಹಾಗೂ ದೇವರ ಕೃಪೆಯಿಂದ ಇನ್ನೇನು ಟ್ರಾವೆಲ್ಸ್ಗೆ ತಮ್ಮ ಬೆಂಚ್ ಕಾರನ್ನ ಬಿಟ್ಟು ತಾವೇ ಕಾರನ್ನ ಓಡಿಸಬೇಕು ಅನ್ನುವಷ್ಟರಲ್ಲಿ BS ಸೋಮಸುಂದರ್ ಹಾಗೂ ಸಂಪತ್ ರಾಜ್ ಇಬ್ಬರೂ ಬಂದು ವಿಷ್ಣುವರ್ಧನ್ ಅವರ ಮನೆಯ ಬಾಗಿಲು ತಟ್ಟಿ ಭರ್ತಿ 6 ತಿಂಗಳು ಕೆಲಸವಿಲ್ಲದೆ ಖಾಲಿ ಕುಳಿತಿದ್ದ ವಿಷ್ಣುವರ್ಧನ್ ಕೈಗೆ ಅಡ್ವಾನ್ಸ್ ಕೊಟ್ಟು ಹೊಂಬಿಸಿಲು ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ನಟಿಸಬೇಕೆಂದು ಕೇಳಿಕೊಳ್ತಾರೆ. ಅಲ್ಲಿಯವರೆಗೆ ವಿಷ್ಣುದಾದ ಮನಸ್ಸಿನಲ್ಲಿ ಹುದುಗಿದ್ದ ನೋವೆನ್ನೆಲ್ಲ ಇದೊಂದು ಅವಕಾಶ ದೂರ ಮಾಡುತ್ತೆ. ಆಗ ಎಲ್ಲ ನೋವು, ಹಸಿವು, ಹತಾಶೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಮತ್ತೆ ಬಣ್ಣ ಹಚ್ಚಿ ಹೊಂಬಿಸಿಲು ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ. ಇದಾದ ಬಳಿಕ ಮುಂದೆ ಇನ್ಯಾವತ್ತೂ ವಿಷ್ಣುದಾದ ಕೆಲಸವಿಲ್ಲದೆ ಖಾಲಿ ಕುಳಿತುಕೊಳ್ಳುವ ಅವಕಾಶವೇ ಬರುವುದಿಲ್ಲ. ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಿತ್ರರಂಗದಲ್ಲಿ ಬ್ಯುಸಿ ಆಗಿ ಹೋಗ್ತಾರೆ. ಮುಂದಿನದೆಲ್ಲ ಇತಿಹಾಸ ಅಂತ ಹೇಳ್ತಾ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.